ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನ್ ಬುಷಾ. ಆ ಒಂದು ಕುಟುಂಬದ ಬಳಿಯೇ ಇದೆ ವಿಶ್ವದ 16% ಭೂಮಿ. ಈ ಜಗತ್ತಿನಲ್ಲೇ ಅತಿ ಹೆಚ್ಚು ಭೂಮಿಯನ್ನ ಹೊಂದಿದ ಭೂಮಾಲೀಕರು ಎಂಬ ಖ್ಯಾತಿಯನ್ನ ಕೂಡ ಪಡೆದಿದೆ ಆ ಕುಟುಂಬ. ಜಾಗತಿಕವಾಗಿ ಇವರು ದಕ್ಷಿಣ ತುದಿಯಿಂದ ಉತ್ತರದ ತುದಿಯವರೆಗೂ ತಮ್ಮ ಭೂಮಿಯನ್ನ ಹೊಂದಿದ್ದಾರೆ. ಅದರಲ್ಲಿ ಕೃಷಿ ಭೂಮಿ ಸೇರಿದಂತೆ ದಟ್ಟವಾದ ಕಾಡು, ಪಟ್ಟಣಗಳ ರಿಯಲ್ ಎಸ್ಟೇಟ್ಗಳು, ಪ್ರಾಚೀನ ಕರಾವಳಿ ಪ್ರದೇಶಗಳು ಕೂಡ ಇದೆ. ಇದೆಲ್ಲವನ್ನ ನೋಡಿಕೊಳ್ಳೋಕೆ, ನಿರ್ವಹಣೆ ಮಾಡೋಕೆ ಅಂತಾನೆ ದಿ ಕ್ರೌನ್ ಎಸ್ಟೇಟ್ ಎಂಬ ಸಂಸ್ಥೆಯೂ ಕೂಡ ಇದೆ. ಈಗ ನಿಮ್ಗೆ ಆಶ್ಚರ್ಯವಾಗಬಹುದು, ಯಾರ ಬಳಿ ಇಷ್ಟು ಭೂಮಿ ಉಳ್ಕೊಂಡಿದೆ ಅಂತ. ಅದು ಬೇರೆ ಯಾರೂ ಅಲ್ಲ, ಬ್ರಿಟನ್ನ ಐಷಾರಾಮಿ ಕುಟುಂಬ ಕಿಂಗ್ 3ನೇ ಚಾರ್ಲ್ಸ್ ರದ್ದು. ಕ್ವೀನ್ ಎಲಿಜಬೆತ್ ನಿಧನದ ನಂತರ ಈ ಎಲ್ಲಾ ಸಾಮ್ರಾಜ್ಯಕ್ಕೆ ಸದ್ಯ ಕಿಂಗ್ 3ನೇ ಚಾರ್ಲ್ಸ್ ಅವರೇ ಅಧಿಪತಿ. ಆದರೆ ಇದನ್ನ 3ನೇ ಚಾರ್ಲ್ಸ್ ಖಾಸಗಿಯಾಗಿ ಆಳುವುದಿಲ್ಲ. ಈ ಎಲ್ಲಾ ಭೂಮಿಯನ್ನ ರಾಜರ ಉಸ್ತುವಾರಿಕೆಯಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಹಾಗೂ ನಿರ್ವಹಣೆಗೆ ಬಿಡಲಾಗಿದೆ. ಇತ್ತೀಚೆಗೆ ನಡೆದ ಒಂದು ಅಧ್ಯಯನದ ಪ್ರಕಾರ 3ನೇ ಕಿಂಗ್ ಚಾರ್ಲ್ಸ್ ಸಾಗರೋತ್ತರವಾಗಿಯೂ ಕೂಡ ಸುಮಾರು 600 ಕೋಟಿ ಎಕರೆಗೂ ಅಧಿಕ ಭೂಮಿಯನ್ನು ಹೊಂದಿದ್ದಾರೆ. ಇವರ ಭೂಮಿಯು ವಿಶ್ವದ ಹಲವು ಪ್ರದೇಶಗಳಲ್ಲಿದೆ. ಗ್ರೇಟ್ ಬ್ರಿಟನ್ ಸೇರಿದಂತೆ ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್, ಕೆನಡಾ ಹಾಗೂ ಆಸ್ಟ್ರೇಲಿಯಾದಲ್ಲೆಲ್ಲ ಈ ಕುಟುಂಬದ 100 ಕೋಟಿ ಎಕರೆ ಭೂಮಿ ಇದೆ. ಇದನ್ನ ಒಟ್ಟು ವಿಶ್ವಕ್ಕೆ ಹೋಲಿಸಿ ನೋಡಿದಾಗ ವಿಶ್ವದ 16.6% ಭೂಮಿ ಕೇವಲ ಒಂದು ಕುಟುಂಬದ ಕೈವಶದಲ್ಲಿದೆ. ಈ ಎಲ್ಲಾ ಆಸ್ತಿಗಳನ್ನ ದಿ ಕ್ರೌನ್ ಎಸ್ಟೇಟ್ ಎಂಬ ಸಂಸ್ಥೆಯು ನಿರ್ವಹಣೆ ಮಾಡ್ತಾ ಇದೆ. ರಿಯಲ್ ಎಸ್ಟೇಟ್ ಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಇದರದ್ದೇ ಜವಾಬ್ದಾರಿಯಲ್ಲಿ ನಡೆಯುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಬೇಕಾದ್ರೂ, ಒಂದು ಮರಳು, ಕಲ್ಲು, ಕಲ್ಲಿದ್ದಲನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದರ ಉಸ್ತುವಾರಿಕೆಯಲ್ಲಿಯೇ ಎಲ್ಲವೂ ನಡೆದು ಹೋಗುತ್ತೆ. ಇದರ ಜೊತೆಗೆ ಕಿಂಗ್ ಬಳಿ ಖಾಸಗಿಯಾಗಿಯೇ ಸುಮಾರು 18,000 ಹೆಕ್ಟೇರ್ನಷ್ಟು ಭೂಮಿ ಇದೆ. ಇದರ ಬೆಲೆ $654 ಮಿಲಿಯನ್ ನಷ್ಟು ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಕುಟುಂಬವನ್ನ ಬಿಟ್ರೆ ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ ಮತ್ತೊಂದು ಕುಟುಂಬ ಅಂದ್ರೆ ಅದು ಸೌದಿ ಅರೇಬಿಯಾದ ರಾಜ ಅಬ್ದುಲ್ಲಾ ಕುಟುಂಬ. ಇವರ ಬಳಿ 8,30,000 ಸ್ಕ್ವೇರ್ ಮೈಲ್ನಷ್ಟು ಭೂಮಿ ಇದೆ. ಈ ಒಂದು ಕುಟುಂಬ ಸೌದಿಯ ಐಷಾರಾಮಿ ಕುಟುಂಬ ಎಂದೇ ಈ ಹಿಂದಿನಿಂದಲೂ ಗುರುತಿಸಿಕೊಂಡು ಬಂದಿದೆ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಕುಟುಂಬದಲ್ಲಿ ಸೌದಿ ರಾಜಕುಮಾರನ ಕುಟುಂಬವೂ ಕೂಡ ಬರುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.